ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಏನೈತಲ್ಲ, ಇದು ಮೊರೊಕೊ ಟ್ರಿಪ್ಪಿಂದ ಲಾಸ್ಟ್ ವಿಡಿಯೋ ಆಗಿರ್ತದೆ ನಂದು. ಸೊ ನೋಡ್ಬೋದು ನೀವು, ನಾವಿರೋ ರೆಸಾರ್ಟ್ ಒಳಗೆ ಈವ್ನಿಂಗ್ ಏನೇನೆಲ್ಲ ಎಂಟರ್ಟೈನ್ಮೆಂಟ್ ಇತ್ತು ಅಂತೆಲ್ಲ ನೋಡ್ಬೋದು. ಇಲ್ಲೇ ಫೈರ್ ಡ್ಯಾನ್ಸ್, ಆಮೇಲೆ ಫೈರ್ ಜೊತೆ ಡ್ಯಾನ್ಸ್ ಎಲ್ಲ, ಆ ಥರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇತ್ತು. ಆಮೇಲೆ ಈ ರೆಸಾರ್ಟ್ ಒಳಗೆ ವಾಟರ್ ಗೇಮ್ಸ್ ಐತಿ. ಆ ವಾಟರ್ ಗೇಮ್ಸಿಂದ ಫುಲ್ ವೀಡಿಯೋ ತೋರಿಸ್ತೀನಿ ನಿಮ್ಗೆ, ಹೆಂಗಿತ್ತು ವಾಟರ್ ಗೇಮ್ಸ್ ಎಲ್ಲ ಅಂತಂದು. ಆ್ಯಂಡ್ ಅದು ಬಿಟ್ಟರೆ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ ನಾವು ಈ ವಿಡಿಯೋನಾಗಂತ ತೋರಿಸ್ತೀವಿ. ಸೊ ಅಲ್ಲಿವರೆಗೂ ಈ ಫೈರ್ ಡ್ಯಾನ್ಸ್ ನೋಡಿ ನೀವು ಎಂಜಾಯ್ ಮಾಡಿರಿ. ಸೊ ಈ ಪರ್ಫಾರ್ಮೆನ್ಸ್ ಎಲ್ಲ ಏನದಾವಲ್ಲ ಈವ್ನಿಂಗ್ ಇರ್ತಿತ್ತು, ಲೈಕ್ 7 to 12 ಅಥವಾ 8 to 12ವರೆಗೂ. ಆಮೇಲೆ ಇದು ನಮ್ಮದು ಹೋಟೆಲ್ ಫುಲ್ ಮೇಲ್ಗಡೆಯಿಂದ ಹೆಂಗೆ ಕಾಣಿಸುತ್ತೆ ನೋಡ್ಬೋದು. ಆಮೇಲೆ ಇಲ್ಲೇ ಒಂದು ಫೈರ್ ಪ್ಲೇ ಮಾಡಿದ್ರೆ, ಸ್ಟೇಜ್ ಮೇಲೆ ಮಾಡಿದ್ರೆ ಅದು ಬಿಲ್ಡಿಂಗ್ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗಬಾರ್ದಂತ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗಿ ಮಾಡಿದ್ರು. ಈ ಥರ ರೆಸಾರ್ಟ್ ಒಳಗೆ ಈವ್ನಿಂಗ್ ಎಂಟರ್ಟೈನ್ಮೆಂಟ್ ಈ ಥರ ಏನಾರ ಇದ್ರೆ ಒಟ್ಟು ಬೋರ್ ಆಗಂಗಿಲ್ಲ. ಲೈಕ್ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಹೊರಗಡೆ ಸುತ್ತಾಡ್ಕೊಂಡು ಬರ್ಬೋದು, ಎಲ್ಲ ಸಿಟಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡ್ಕೊಂಡು ಬರ್ಬೋದು. ಈವ್ನಿಂಗ್ ಬಂದ್ರೆ ಈ ಥರ ಆ್ಯಕ್ಟಿವಿಟೀಸ್ ಡ್ಯಾನ್ಸ್ ಇದ್ರೆ ಫುಲ್ ಇನ್ನೂ ಫನ್ ಅನಿಸ್ತೈತಿ. ಆಮೇಲೆ ನಿಮಗೆ ಬೋರು ಆಗಂಗಿಲ್ಲ. ಐ ಹೋಪ್ ನಿಮ್ಗೆ ಈ ಫೈರ್ ಪ್ಲೇ ಆಮೇಲೆ ಫೈರ್ ಡ್ಯಾನ್ಸ್ ಎಲ್ಲ ಇಷ್ಟ ಆತಂತ ಹೇಳಿ ಅನ್ಕೋತೀನಿ. ಇದಾದ ತಕ್ಷಣ ನಾವು ಹೋಗಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಗೇಮ್ಸ್ ಇತ್ತು, ಗೇಮ್ಸ್ ಎಲ್ಲ ಆಟಾಡಿದ್ವಿ. ಈ ಡಾರ್ಟ್ ಗೇಮ್ ಇದೆಲ್ಲ ಫುಲ್ ಗ್ರೂಪ್ ಗೇಮ್ಸ್ ಇತ್ತು. ಅಲ್ಲೇನು ಕೆಲಸ ಮಾಡೋರು ಇರ್ತಿದ್ರಲ್ಲ, ಅಲ್ಲೇ ಟೀಮ್ ಅವರ ಆಟ ಆಡಿಸ್ತಿದ್ರು. ಆ ಗೇಮ್ ಎಲ್ಲ ಆಟಾಡಿದ್ವಿ. ಅದಾದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ರೆಸಾರ್ಟ್ ಒಳಗೆ ಎಲ್ಲ ಕಂಟ್ರಿ ಒಳಗೂ ಅವ್ರವ್ರದ್ದು ಓನ್ ಟ್ರೆಡಿಷನ್ ಕಲ್ಚರ್, ಟ್ರೆಡಿಷ್ನಲ್ ಡ್ರೆಸ್, ಟ್ರೆಡಿಷ್ನಲ್ ಫುಡ್, ಆಮೇಲೆ ಅವ್ರದ್ದು ಓನ್ ಟೈಪ್ ಆಫ್ ಟೀ ಎಲ್ಲ ಇರ್ತೈತಿ. ಸೊ ನಮ್ಗೆ ಈ ರೆಸಾರ್ಟ್ ಒಳಗೆ ಏನು ಹೇಳ್ಕೊಡತ್ತಾರಂದ್ರೆ, ಏನು ತೋರ್ಸತ್ತಾರ ಅಂದ್ರೆ, ಅವ್ರ ಕಂಟ್ರಿ ಟೀ ಅಂದ್ರೆ ಮೊರೊಕೊನ್ ಮಿಂಟ್ ಟೀ ಹೆಂಗೆ ಮಾಡೋದಂತ ಹೇಳಿ ಹೇಳ್ಕೊಡತ್ತಾರ. ಅದು ಒಂದು ಫುಲ್ ಇಂಟ್ರೆಸ್ಟಿಂಗ್ ವೇ ಒಳಗೆ ಅವ್ರದ್ದು ಪ್ರೆಸೆಂಟೇಷನ್ ಮಸ್ತ್ ಇತ್ತು. ನೀವು ನೋಡ್ರಿ ಹೆಂಗಿತ್ತಂತ. We put the mint if we like. If we don't like, we don't put. Ça veut montrer comment dire la taille du bread qu'on pourra y mettre des cuillères. Combien de cuillères maintenant? Plus. More. I love you. What we do here, we clean our tea. Look, when we clean the tea, what happens? Everybody watch. Regardez ce qui va sortir. Le génie magique. Because when we put the hot water, the flower open. Okay? For me, okay? His name is the green tea, but now you watch something dark tea. Hello!
this is dirty. ಸೊ ಫಸ್ಟ್ ಅಲ್ಲಿ ಏನಾತಂತ ಹೇಳ್ತೇನೆ ನಿಮ್ಗೆ, ಅವ್ರದ್ದು ಮೊರೊಕೊನ್ ಟೀ ಪೌಡರ್ ಇರ್ತೈತಿ. ಫಸ್ಟ್ ಅವ್ರು ಏನು ಮಾಡ್ತಾರಂದ್ರೆ ಕೆಟಲ್ ಒಳಗೆ ಮೊರೊಕೊನ್ ಟೀ ಪೌಡರ್ ಹಾಕ್ತಾರೆ. ಆ ಪೌಡರ್ ಹಾಕಿ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕಾಯಿಸ್ಕೊಂಡು ಅದ್ರೊಳಗೆ ಎಲ್ಲ ಡರ್ಟ್ ಏನು ಇರ್ತೈತಲ್ಲ ಆ ಪೌಡರ್ ಒಳಗೆ ಫಸ್ಟ್ ಅದನ್ನು ಡರ್ಟ್ ಎಲ್ಲ ಗ್ರೀನ್ ಕಲರ್ ಒಂದು ಕಪ್ ಇತ್ತಲ್ಲ ಆ ಕಪ್ ಒಳಗೆ ತೆಗೆದಿಟ್ಕೋತಾರೆ ಅದು ಎಲ್ಲ ಡರ್ಟ್. ಆಮೇಲೆ ಅದನ್ನು ವಾಶ್ ಮಾಡಿಕೊಂಡು ಟೀ ಪೌಡರ್ ನೋಡ್ತಿರಲ್ಲ ಇದ್ರೊಳಗೆ ತೆಗೆದು ಇಟ್ಕೊಳತ್ತಾರ ಎಲ್ಲ ಹೊಲಸು. ಆಮೇಲೆ ಆ ಟೀ ಪೌಡರ್ ಕ್ಲೀನ್ ಆದಮೇಲೆ ಅದನ್ನು ಫುಲ್ ಕುದಿಸ್ತಾರೆ. ಬೈ ದ ಟೈಮ್ ಅಲ್ಲೇ ಟೀ ಮಾಡತ್ತಾರ. ಈ ಕಡೆ ಏನು ಮಾಡತ್ತಾರ ಅಂದ್ರೆ ಮೊರೊಕೊನ್ ಅವ್ರದ್ದು ಟ್ರೆಡಿಷ್ನಲ್ ಡ್ರೆಸ್ ಹೆಂಗಿರ್ತೈತೆ ಅಂತಂದು ಅಲ್ಲೇ ಬಂದಿರೋ ಟೂರಿಸ್ಟಿಗೆ ಹಾಕಿಸಿ ತೋರ್ಸತ್ತಾರ. ಅದು ಕಫ್ತಾನ್ ಅಂತ ಹೇಳ್ತಾರಲ್ಲ ಅದನ್ನು ಹುಡುಗಿಗೆ ಇಬ್ರಿಗೂ ತೋರ್ಸತ್ತಾರ. ಆಮೇಲೆ ಈ ಕಡೆ ಆ ಟೀ ಪೌಡರ್ ಫುಲ್ ಕ್ಲೀನ್ ಮಾಡ್ಕೊಂಡು ಅದ್ರೊಳಗಿರೋ ಡರ್ಟ್ ಎಲ್ಲ ತೆಗೆದು ಒಂದು ಕಡೆ ಹಾಕೋತಾರ. ಕ್ಲೀನ್ ಆಗಿರೋದು ಆಮೇಲೆ ಕುದಿಸಿ ಟೀ ಮಾಡ್ತಾರೆ. What's this? Okay. Again. Tamako! Good. Amazing. We repeat, okay? Atama! Tamako! Okay, we start from the beginning. Atama! Tamako! Sibiri! What are you doing? ನೋಡಿದ್ರಲ್ಲ ಬರೀ ಟೀ ಪ್ರಿಪ್ರೇಷನ್ ಅಲ್ಲ, ಇಲ್ಲೇ ಎಂಟರ್ಟೈನ್ಮೆಂಟು ಐತಿ. ಆಮೇಲೆ ಅವ್ರದ್ದು ಟ್ರೆಡಿಷ್ನಲ್ ಡ್ರೆಸ್ಸು ತೋರ್ಸತ್ತಾರ. ಈ ಕಡೆ ವೈಟ್ ಕಫ್ತಾನ್ ಹಾಕ್ಕೊಂಡಿರೋದು ಹುಡುಗ, ಆ ಕಡೆ ರೆಡ್ ಕಲರ್ ಡ್ರೆಸ್ ಆಮೇಲೆ ಕಾಣಿಸತ್ತಲ್ಲ ಅದು ಹುಡುಗಿದು. ಆಮೇಲೆ ಇಲ್ಲೇ ಬಂದ್ರೆ ಇದು ಕಿಡ್ಸ್ ಹುಡುಗರದ್ದು ಅವ್ರದ್ದು ಡ್ರೆಸ್ಸಿಂಗ್ ಇದೆ, ಅವ್ರ ಟ್ರೆಡಿಷ್ನಲ್ ಡ್ರೆಸ್ ಇದೆ. ಹುಡುಗಿ ಆಮೇಲೆ ಮಕ್ಕಳು ಯಾವ ಥರ ಡ್ರೆಸ್ ಹಾಕೋತಾರ ಅಂಥೇಳಿ ಅವ್ರದ್ದು ಕಲ್ಚರ್ ತೋರ್ಸಾರ ಇಲ್ಲೇ. ಅಂದ್ರೆ ಟೂರಿಸ್ಟ್ಗೆಲ್ಲ ಗೊತ್ತಾಗಲಿ ಹೆಂಗಿರ್ತತಿ ಅಂಥೇಳಿ. ಫುಲ್ ಎಂಟರ್ಟೈನ್ಮೆಂಟ್ ಜೊತೆ ಅವ್ರ ಕಲ್ಚರ್ ಆಮೇಲೆ ಅವರು ಮೊರೊಕೊನ್ ಟೀ ಹೆಂಗೆ ಮಾಡ್ತಾರೆ ಪ್ರಿಪೇರ್ ಮಾಡಿ ತೋರಿಸಿದ್ರೆ. ಆಮೇಲೆ ಟೀನು ಕೊಟ್ರೆ ಕುಡಿಯೋಕೆ. ಅದಾದ ತಕ್ಷಣ ನೆಕ್ಸ್ಟ್ ನಾವು ಈವ್ನಿಂಗ್ ಮಾರ್ಕೆಟಿಗೆ ಹೋಗಿದ್ವಿ. ಅಲ್ಲೇ ಮಾರ್ಕೆಟ್ ಒಳಗೆ ಒಂದು ಪೇಂಟಿಂಗ್ ಶಾಪ್ ಇತ್ತು. ಅಂದ್ರೆ ಅಲ್ಲಿ ಲೋಕಲ್ ಆರ್ಟಿಸ್ಟ್ ಏನಿರ್ತಾರಲ್ಲ ಅವರೆಲ್ಲ ಪೇಂಟ್ ಮಾಡಿ ಇಲ್ಲಿ ಒಂದು ಶಾಪ್ ಇತ್ತು, ಅಲ್ಲೇ ಇಟ್ಟಿರ್ತಿದ್ರು. ಸೊ ಈಗ ಟೂರಿಸ್ಟ್ ಎಲ್ಲ ಬಂದಿರ್ತಾರಲ್ಲ, ಸಪೋಸ್ ಅವ್ರಿಗೆ ಬೇಕಂದ್ರೆ ಆ ಆರ್ಟ್ ಎಲ್ಲ ತೊಗೊಂಡು ಹೋಗ್ಬೋದು. ಸೊ ಹಂಗಿತ್ತು. ಇನ್ನೂ ಒಳಗಡೆ ಮಸ್ತ್ ಪೇಂಟಿಂಗ್ಸ್ ಎಲ್ಲ ಇತ್ತು, ಬಟ್ ಅದು ಅಲವ್ ಇರಲಿಲ್ಲ ಅಂತ ವಿಡಿಯೋ ಮಾಡೋಕ್ಕೆ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ನೋಡ್ಬೋದು ನೀವು ಈ ಪೇಂಟಿಂಗ್ಸ್ ಎಲ್ಲ, ಇದು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಆಗಿರ್ಬೋದು, ಆಮೇಲೆ ವೆರೈಟಿ ಆಫ್ ಪೇಂಟಿಂಗ್ಸ್ ಇರ್ತೈತಲ್ಲ, ಮಸ್ತ್ ಮಾಡಿದ್ರು. ಸೊ ಯಾರಾದರೂ ಆರ್ಟ್ ಲವರ್ಸ್ ಇದ್ರೆ ಈ ಪೇಂಟಿಂಗ್ಸ್ ಎಲ್ಲ ಫುಲ್ ಇಷ್ಟಪಡ್ತಿದ್ರಿ. ಆಮೇಲೆ ನೋಡ್ಬೋದು ಇಲ್ಲೆಲ್ಲ ವೆರೈಟಿ ಆಫ್ ಪೇಂಟಿಂಗ್ಸ್ ಎಲ್ಲ ಇತ್ತು. ಇದನ್ನು ನೋಡ್ರಿ, ಆನಿದು ಪೇಂಟಿಂಗ್ ಎಷ್ಟು ಮಸ್ತ್ ಐತಿ. ಸೊ ಹಂಗೆ ಇಲ್ಲಿ ಪೇಂಟಿಂಗ್ಸ್ ಎಲ್ಲ ನೋಡ್ಕೊಂಡು ಆಮೇಲೆ ಸ್ವಲ್ಪ ಬೇರೆ ಸಿಟಿ ಎಲ್ಲ ನೋಡ್ಕೊಂಡು ಅಲ್ಲೇ ಒಂದು ಫೇಮಸ್ ಸ್ಕ್ವೇರ್ ಐತಿ, ಜಮಾ ಎಲ್ಫ್ನಾ ಸ್ಕ್ವೇರ್ ಅಂಥೇಳಿ. ಆ ಸ್ಕ್ವೇರ್ ಒಳಗೆ ಒಂದಿಷ್ಟು ಹೋಟೆಲ್ ಅದಾವ. ಅಲ್ಲಿ ಕುತ್ಕೊಂಡ್ರೆ ಇದು ವ್ಯೂ ಪಾಯಿಂಟ್. ಆಮೇಲೆ ಸನ್ಸೆಟ್ಟು ಆಗಿತ್ತು. ಕಾಫಿ ಎಲ್ಲ ಕುಡ್ಕೊಂಡು ವಾಪಸ್ ರೆಸಾರ್ಟ್ ಹೋದ್ವಿ. ಆಮೇಲೆ ನಾನು ನಿಮ್ಗೆ ಈ ರೆಸಾರ್ಟ್ ಒಳಗಿಂದ ವಾಟರ್ ಗೇಮ್ಸ್ದ
ಹೆಂಗಿತ್ತು ಅಂತ ಹೇಳಿ ತೋರಿಸಿರಲಿಲ್ಲ. ಯಾರಾದರೂ ನಂದು ಲಾಸ್ಟ್ ಹೋಟೆಲಿಂದ ವಾಟರ್ ಗೇಮ್ಸ್ದೆಲ್ಲ ನೋಡಿದ್ರೆ ಗೊತ್ತಿರುತ್ತೆ. ಸೊ ಅದಕ್ಕೆ ಈ ಹೋಟೆಲ್ದು ತೋರಿಸೋಣ ಅಂತ ಹೇಳಿ ತೋರ್ಸಾತಿದ್ದೆ. ಆಲ್ಮೋಸ್ಟ್ ಸಿಮಿಲರ್ ಗೇಮ್ಸ್ ಎಲ್ಲ ಅದಾವ, ನೋಡ್ಬೋದ ಹೆಂಗೆ ಅದಾವಿಲ್ಲ ಅಂತ ಹೇಳಿ. ಇಲ್ಲೂ ಕುತ್ಕೊಳ್ಳೋಕೆ ಚೇರ್ಸ್, ರಿಲ್ಯಾಕ್ಸ್ ಮಾಡೋಕೆ, ಆಮೇಲೆ ಸ್ಲೈಡರ್ಸ್ ಎಲ್ಲ ಅದಾವ. ಆಮೇಲೆ ಈ ಕಡೆ ಬಂದ್ರೆ ಒಂದು ಪಾರ್ಟ್ ದೊಡ್ಡವ್ರದ್ದು ಐತೆ, ಈ ಕಡೆ ಬಂದ್ರೆ ಈ ದೊಡ್ಡ ಕಾಜಲ್ ನೋಡ್ಬೋದ ಎಷ್ಟು ಮಸ್ತ್ ಮಾಡ್ಯಾರ ಕಾಜಲ್. ಈ ವಾಟರ್ ಪೂಲೆಲ್ಲ ಸಣ್ಣ ಮಕ್ಕಳಿಗೆ ಅವ್ರಿಗಂತ ಹೇಳಿ ಮಾಡ್ಯಾರ, ಅವರಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕಾಣಿಸ್ಲಿ, ಅವರಿಗೆ ಫ್ಯಾನ್ಸಿ ಕಾಣಿಸ್ಲಿ ಅಂತ ಹೇಳಿ. ನೋಡ್ಬೋದು ಇದು ಎಷ್ಟು ದೊಡ್ಡ ಕಾಜಲ್ ಐತಿ. ಮಕ್ಕಳಿಗಂತ ಮಾಡಿರೋದ್ರಿಂದ ಫುಲ್ ಕ್ಯೂಟ್ ಮಾಡ್ಯಾರ, ಆಮೇಲೆ ಮಸ್ತ್ ಇತ್ತು ನೋಡೋಕ್ಕೂ. ಆ ಕಡೆ ಕಾಜಲ್ ಮಾಡಿದ್ರ, ಆಮೇಲೆ ಈ ಕಡೆ ಬಂದ್ರೆ ಇನ್ನೊಂದು ಡಿಫ್ರೆಂಟ್ ಹಟ್ಟು ಥರ ಮಾಡ್ಯಾರ. ಇದೆಲ್ಲ ಮಕ್ಕಳಿಗಾಗಿರೋದ್ರಿಂದ ಫುಲ್ ಸಣ್ಣ ಸಣ್ಣ ಸ್ಲೈಡ್ಸ್ ಎಲ್ಲ ಮಾಡ್ಯಾರ. ಆಮೇಲೆ ನೋಡೋಕ್ಕೂ ಮಕ್ಕಳಿಗೆ ಆಟ ಆಡ್ಬೇಕಂತ ಫೀಲ್ ಆಗ್ತೈತಿ, ಅಷ್ಟು ಫ್ಯಾನ್ಸಿ ಮಾಡ್ಯಾರ. ಆ ಕಡೆ ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲೇ ನೋಡ್ಬೋದು ಆನಿದ ಸ್ಲೈಡ್ ಮಾಡ್ಯಾರ ಈ ಕಡೆ ಲೆಫ್ಟ್ ಸೈಡ್. ಆಮೇಲೆ ಇಲ್ಲಿ ಒಂಥರ ಡಿಫ್ರೆಂಟ್ ಟೈಪ್ ಮಾಡ್ಯಾರ. ಆಮೇಲೆ ಈ ಕಡೆ ಬಂದರೆ ಹೇಳಿದಲ್ಲ ಆನಿದ ಸ್ಲೈಡ್ ಆ ಥರ ಮಾಡ್ಯಾರ. ಆ್ಯಂಡ್ ಆ ರೆಸಾರ್ಟ್ ಒಳಗೆ ಹಂಗೆ ಮೇಲ್ಗಡೆ ಹತ್ಕೊಂಡು ಹೋದ್ರೆ ಫುಲ್ ಸುತ್ತಮುತ್ತಲೂ ಮೌಂಟೇನ್ಸ್ ಐತಿ. ಯಾಕಂದರೆ ಈ ರೆಸಾರ್ಟ್ ಇರೋದು ಫುಲ್ ಊರು ಹೊರಗೆ. ಆಮೇಲೆ ನೋಡ್ಬೋದು ನೀವು ಮೇನ್ ರೋಡ್ ಕಾಣಿಸ್ತೈತಲ್ಲ, ವೆಹಿಕಲ್ಸ್ ಎಲ್ಲ ಹೊಂಟಾವ. ಮೇಲ್ಗಡೆಯಿಂದ ನೋಡಿದ್ರೆ ಫುಲ್ ಹೋಟೆಲ್, ಆಮೇಲೆ ವಾಟರ್ ಗೇಮ್ಸಿಂದೆಲ್ಲ ಕಾಣಿಸ್ತೈತಿ. ಸೊ ಈ ವಿಡಿಯೋ ನಂದು ಲಾಸ್ಟ್ ವಿಡಿಯೋ ಮೊರೊಕೊ ಟ್ರಿಪ್ಪಿಂದ. ಐ ಹೋಪ್ ನೀವೆಲ್ಲರೂ ಈ ಮೊರೊಕೊ ಸೀರೀಸ್ ಟ್ರಿಪ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡೀನಿ. ಸೊ ಯಾರ್ಯಾರೆಲ್ಲ ನಂದು ಹಳೆ ಮೊರೊಕೊ ಟ್ರಿಪ್ಪಿನ ವೀಡಿಯೋಸ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿರಿ. ಆ್ಯಂಡ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡಿದರೆ ಒಂಥರ ಎನ್ಕರೇಜ್ಮೆಂಟ್ ಇದ್ದಂಗೆ, ಸೊ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಎನ್ಕರೇಜ್ ಸಿಗುತ್ತೆ. ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಆ್ಯಂಡ್ ನೋಡ್ಬೋದು ಇದು ಫುಲ್ ಟಾಪ್ ಒಳಗೆ ನಿಂತ್ಕೊಂಡ್ರೆ ಈ ಥರ ಕಾಣಿಸ್ತೈತಿ. ನಮ್ಮದು ಹೋಟೆಲ್ಲು ನೋಡ್ಬೋದು ನೀವು. ಸೊ ಹೋಟೆಲೆಲ್ಲ ಆಲ್ರೆಡಿ ಚೆಕ್ಔಟ್ ಮಾಡಿದ್ವಿ, ಚೆಕ್ಔಟ್ ಮಾಡಿ ಒಂದು ರೌಂಡ್ ವಾಕ್ ಮಾಡತ್ತಿದ್ವಿ. ಆಮೇಲೆ ಮೊರೊಕೊ ಟ್ರಿಪ್ ಫುಲ್ ಮಸ್ತ್ ಇತ್ತು. ಆಮೇಲೆ ಹೋಲ್ ಮೊರೊಕೊ ಭಾಳ ಬ್ಯೂಟಿಫುಲ್ ಇತ್ತು. ಯಾರ್ಯಾರು UK ಒಳಗೆ ಅದೀರಿ ಅವರಿಗೆ ಹತ್ತಿರ ಆಗುತ್ತೆ ಮೊರೊಕೊ, ಹೋಗಿ ವಿಸಿಟ್ ಮಾಡ್ಬೋದು. ಅದು ಜಸ್ಟ್ ಈ ವೀಸಾ, ಸೊ 1 ಡೇ ಒಳಗೆ ಸಿಗುತ್ತೆ. ಇಂಡಿಯಾದಿಂದ ಸ್ವಲ್ಪ ದೂರ ಆಗ್ತೈತಿ, ಆಮೇಲೆ ಸ್ವಲ್ಪ ಕಾಸ್ಟ್ಲಿನೂ ಆಗ್ತೈತಿ. ನಾನಂತರೂ ನಿಮ್ಮೆಲ್ಲರಿಗೂ ಮೊರೊಕೊ ಸಿಟಿ ಹೆಂಗಿರ್ತೈತಿ, ಅಲ್ಲಿ ಕಲ್ಚರ್ ಆಗಿರ್ಬೋದು ಅದೆಲ್ಲ ಹೆಂಗಿರ್ತೈತಿ ಅಂತಂದು ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡೀನಿ. ಐ ಹೋಪ್ ನನ್ನ ಜೊತೆ ನೀವು ಮೊರೊಕೊ ಟ್ರಿಪ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡೀನಿ. ಅದಾದ ತಕ್ಷಣ ನಾವು ನಮ್ಮದು ಕ್ಯಾಬ್ ಬಂದು ಏರ್ಪೋರ್ಟಿಗೆ ಹೋದ್ವಿ. ಏರ್ಪೋರ್ಟಿಂದ ನಾವು ವಾಪಸ್ UK ಹೋದ್ವಿ. ಇದಾಗಿತ್ತು ನಮ್ಮದು ಮೊರೊಕೊ ಟ್ರಿಪ್. ಆಮೇಲೆ ಫುಲ್ ಮೆಮೊರೇಬಲ್ ಆಗಿತ್ತು. ನೀವು ಎಂಜಾಯ್ ಮಾಡಿರಿ ಅನ್ಕೋತೀನಿ. ಸಿ ಯು ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.